ಸ್ನೇಹಿತರೆ ನಮಸ್ಕಾರ. ಡಿಕ್ ರಮೇಶ್ ಮಾತಾಡ್ತಾ ಇರೋದು. ಇವತ್ತು ಒಂದು ವಿಶೇಷವಾದಂಥ ಸೇದಬಾವಿ ಅಂದರೆ ಈಗಿನ ಜನ್ರೇಷನ್ನು ಇದನ್ನು ನೋಡಿರೋದು ಭಾಳಷ್ಟು ಕಮ್ಮಿ. ನಮ್ಮ ಊರು ಹುಲಿದುರ್ಗ ಹೋಬಳಿ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆ ದೊಡ್ಡಕೊಪ್ಲು ಗ್ರಾಮದಲ್ಲಿ ಇವತ್ತೊಂದು ಸೇದೆ ಬಾವಿ ಇದೆ. ಇದು ಯಾವ ಥರ ಇದೆ, ಯಾವ ಥರ ಕಟ್ಟಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಇದು ನೋಡಿ, ಮುಂಚೆ ಬಂದುಬಿಟ್ಟು ಹಗ್ಗ ಹಾಕಿ ನೀರನ್ನು ಎಳಿತಾ ಇದ್ವಿ. ನೋಡಿ, ಈ ಥರ ಒಂದು ಸೇದೆ ಬಾವಿಯನ್ನು ಕಟ್ಟಿದ್ದಾರೆ. ಭಾಳಷ್ಟು ಊರುಗಡೆ ಇರುತ್ತೆ, ಕೆಲವೊಂದು ಕಡೆ ಇರೋದಿಲ್ಲ. ಈಗಿನ ಜನ್ರೇಷನಲ್ಲಿ ತುಂಬ ಕಮ್ಮಿ ಇದೆ ಸೇದೆ ಬಾವಿ ಕಟ್ಟೋದು. ಎಲ್ಲ ಬೋರ್ವೆಲ್ ಬಂದಿದೆ. ನೋಡಿ ಯಾವ ಥರ ಇದೆ ಅಂತ ನೋಡಿ. ಆ್ಯಕ್ಚುಲಿ ಇದರೊಳಗಡೆ ಆಮೆನೂ ಸುದ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಓಕೆನಾ, ನೋಡಿ ಯಾವ ಥರ ಇದೆ ಅಂತ. ಇದೆ ಸೇದೋಬಾವಿ. ಓಕೆನಾ. ಮುಂಚೆ ಎಲ್ಲ ಏನಾಗ್ತಿತ್ತು, ನೀರೆಲ್ಲ ತುಂಬ ಫಿಲ್ಟ್ರ್ ಆಗ್ತಿತ್ತು. ಈಗೆಲ್ಲ ಬರೀ ಫಿಲ್ಟ್ರು ಅದು ಇದು ಅಂತೆಲ್ಲ ಬಂದಿದೆ. ಬಟ್ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ ನೆಲದಲ್ಲೇ ನೀರು ಉತ್ಪತ್ತಿಯಾಗಿ ಈ ಥರ ಸೇದೋಬಾವಿನ ಕೊಟ್ಟರು. ಇದರಲ್ಲೇ ನೀರು ಫಿಲ್ಟ್ರ್ ಆಗ್ತಿತ್ತು. ಇದೇ ನೀರನ್ನು ಮನೆಗೆ ಎತ್ಕೊಂಡೋಗಿ ಕುಡಿತಾ ಇದ್ವಿ. ಯಾವ ಥರ ಇದೆ ಅನ್ನೋದನ್ನು ನೋಡಿ, ಯಾವ ಥರ ಕಟ್ಟಿದ್ದಾರೆ ಅನ್ನೋದನ್ನು. ನಾನು ಚಿಕ್ಕ ಹುಡುಗನಲ್ಲಿ ಇರಬೇಕಾದಾಗ ನಮ್ಮ ಮನೆಗೂ ಇದೇ ನೀರನ್ನು ಎತ್ಕೊಬಂದು ನೀರನ್ನು ಕುಡಿತಾ ಇದ್ವಿ. ಈಗಿನ ಜನ್ರೇಷನ್ ಅವ್ರಿಗೆ ಇದು ಗೊತ್ತಿಲ್ಲ. ಹಾಗಾಗಿ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಇವೆಲ್ಲ ಮುಂದೆ ಹೋಯ್ತಾ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಇದ್ದಾಗ ಒಂದ್ಸಲಿ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ನೀರು ಯಾವಾಗಲೂ ಇರೋದು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಹೊಲ ಕಾಯಿಸೋಕ್ಕೋಸ್ಕರ ಮೋಟ್ರನ್ನು ಹಾಕಿ ನೀರನ್ನು ಪಂಪ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನೀರು ಖಾಲಿಯಾಗಿದೆ. ಜನ ಸೇದೋಬಾವಿಲಿ ಎತ್ಕೊಂಡು ಕುಡಿತಾರೆ ಅಂದರೆ ನೀರು ಖಾಲಿ ಆಗ್ತಾ ಇರಲಿಲ್ಲ. ಮನೆಗೆ ಹೊಲಕ್ಕೆ ಯೂಸ್ ಮಾಡೋದ್ರಿಂದ ಇದರಲ್ಲಿ ನೀರು ಖಾಲಿಯಾಗಿದೆ. ಇಷ್ಟನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಒಳ್ಳೆಯ ವಿಷಯಗಳು ಇದ್ದಾಗ ಜನಕ್ಕೆ ಯೂಸ್ಫುಲ್ ಆಗಿದ್ದಾಗ ಆ ಥರ ವೀಡಿಯೋನ ನಿಮಗೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.